ವಿಡಿಯೋ ಎಂತ ನೋಡಿ ಸಖತ್ತಾಗಿರುತ್ತೆ. ಅದು ಬೆಳಗ್ಗೆನೇ ಎದ್ದು ನೀರು ಕಾಯಿಸ್ಬಿಟ್ಟು ಇಲ್ಲಿಗೆ ಹೋಗ್ಬೇಕಿತ್ತು ಜಾತ್ರೆಗೆ. ಸೊ ನೋಡಿ ಇಲ್ಲಿ ಈಗ ಮೊದಲೆಲ್ಲ ಇದೇ ಥರ ಮೊಟ್ಟೆ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಕಾಯಿಸ್ತಿದ್ದು. ಮೊದಲು ಸೋಲ ಇರಲಿಲ್ಲ ನೋಡಿ ಇಲ್ಲಿ. ಅದು ಇಲ್ಲಿ ನೀರು ಹಾಕ್ಬಿಟ್ಟು ಕಾಯಿಸ್ಕೊಳ್ತಾ ಇದ್ವಿ. ಈಗ ಸೋಲಾರು ಗ್ಯಾಸ್ ಗೀಸೆಲ್ಲ ಬಂದಮೇಲೆ ಇದೆಲ್ಲ ಹೊಟ್ಟೆ ಹೋಗಿದೆ. ನಾನು ಫಸ್ಟು ಸ್ನಾನ ಮಾಡಿಕೊಂಡು ನಾವು ಓಂಕಾರೇಶ್ವರ ಟೆಂಪಲ್ಗೆ ಬಂದೆ. ನೆಕ್ಸ್ಟ್ ಹೋಗ್ತೀನಿ ಬನ್ನಿ. ಒಂದು ಜಾತ್ರೆ ವೀಡಿಯೋ ಹಾಕಿದ್ನಲ್ಲ ಅದು ಬಂದ್ಬಿಟ್ಟು ಆಗಿದ್ದು ಮರಳ್ಳಿಲಿ ನೋಡ್ತಿರ್ಬೋದು. ಅದೇ ಇದು ತೇರು. ನಾನು ಇದೇ ಫಸ್ಟ್ ಟೈಮ್ ಬಂದಿತ್ತು ಈ ಜಾತ್ರೆಗೆ. ಯಾರ್ಯಾರು ಬಂದಿದ್ದೀರಿ ಅಂತ ಕಮೆಂಟ್ ಸೆಕ್ಷನ್లో ಕಮೆಂಟ್ ಮಾಡಿ. ಆಮೇಲೆ ಮಧ್ಯಾಹ್ನ ಒಂದು ವೀಡಿಯೋ ಹಾಕಿದ್ದೆ, ಅದು ತುಂಬ ಬೇಗ ವ್ಯೂಸ್ ಬಂತು. ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು. ನೆಕ್ಸ್ಟು ನಾನು ಇದೆಲ್ಲ ನೋಡಿಕೊಂಡು ಅರ್ಜುನ ತೊಗೊಂಡು ಟ್ರ್ಯಾಕ್ಟ್ರಲ್ಲಿ ಆರಂಭ ಹೊಡಿಬೇಕು ನೇಗ್ಲು ಹಾಕ್ಕೊಂಡು, ಅದನ್ನು ತೋರಿಸ್ತೀನಿ ನಿಮಗೆ. ಅದು ಗೊತ್ತಾಗಬೇಕಂದ್ರೆ ನೀವು ಎಂಟು ತನಕ ಇರಬೇಕು. ಜಾತ್ರೆ ಮಾತ್ರ ತುಂಬ ಅದ್ದೂರಿಯಾಗಿ ಆಗ್ತಿತ್ತು ನೋಡಿ. ಇಲ್ಲಿ ತೇರಿಗೆಲ್ಲ ಹೊಸ್ದಾಗಿ ಬಟ್ಟೆ ಕಟ್ಟಿದ್ದಾರೆ. ಹೋದ ವರ್ಷ ಈ ಬಟ್ಟೆ ಇರಲಿಲ್ಲ ನೋಡಿ. ಹೊಸ ಬಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತೇರು ಅಂತ. ಅದನ್ನು ವಾಪಸ್ ಬಂದು ಅರ್ಜುನ ತೊಗೊಂಡು ನೀರು ಹೊಡಿಬೇಕಿತ್ತು ನಮ್ಮ ತೋಟಕ್ಕೆ. ಅದಕ್ಕೆ ಫಸ್ಟೇ ಮೊಟ್ಟೆ ತಗೋಕ್ಕೆ ಜಗದಿ ಅಂಕಲ್ ಬಂದಿದ್ದರು. ಮನೆ ತೋರಿಸ್ತೀನಿ, ಒಳಗಡೆ ಇದ್ದಾರೆ ಅವರು. ಇದಾಗ್ತಿದ್ದಾರೆ ಮೊಟ್ಟೆನ. ನೇಗ್ಲು ನಮ್ಮದು 5 ನೇಗ್ಲು ಮಾಡಿಸ್ಕೊಂಡಿದ್ದೀವಿ. ಬಟ್ ಏನು ಗೊತ್ತಾ, ನೀವೇನು ಮಿನಿ ಟ್ರ್ಯಾಕ್ಟರ್ ಇದ್ದರೆ ದಯವಿಟ್ಟು 5 ನೇಗ್ಲು ಮಾಡಿಸ್ಕೋಬೇಡಿ. ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತದ್ರಿಂದ. ಏನಾದ್ರು ತುಂಬ ಡೀಪ್ ಹೋಗಲ್ಲ. ಸೊ ನಾವು ಮಾಡಿಸ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಟೈಮ್ ನೀವೇನಾದ್ರು ಮಾಡಿಸಿದ್ರೆ 3 ನೇಗ್ಲು ಮಾಡಿಸ್ಕೊಡಿ ಮಿನಿ ಟ್ರ್ಯಾಕ್ಟರ್ಗೆ. ಇದು ಮಾಡುತ್ತೇನಿಲ್ಲ, ಅಕಸ್ಮಾತ್ ಹುಲ್ಗಿಲ್ ಸೇರ್ಕೊಬಿಟ್ರೆ ಡೀಪಾಗಿ ಹೋಗಲ್ಲ. ಅದರಿಂದ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಆರಂಭ ಅಂತ. ಆಮೇಲೆ ನೀವು ದುಡ್ಡು ಕೊಟ್ಬಿಟ್ಟು ಹೋಗ್ತೀರ ಸಿಟಿಗಳಲ್ಲಿ ಪಕ್ಷಿಗಳು ಹುಡಿಕೊಂಡು. ನಾವು ಹಂಗಲ್ಲ. ನಾವು ಟ್ರ್ಯಾಕ್ಟರ್ನ ಜಸ್ಟ್ ಭೂಮಿಗೆ 5 ನಿಮಿಷ ಹತ್ತಂಗೆ ನೆಲಕ್ಕೆ ಬಿಟ್ಟರೆ ಆಟೋಮೆಟಿಕ್ ಎಲ್ಲ ಪಕ್ಷಿಗಳು ಬರ್ತವೆ. ನೀವು ನೋಡ್ತಿರ್ಬೋದು. ಇದು ನಮ್ಮ ಪವರ್ ಅಂದರೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.